ಒಂದು ಗುಂಟ ನೀರದು. ಇಲ್ಲಿ ಹೆಗಡೆ ನಗರ ಇಟ್ಕೆ ಫ್ಯಾಕ್ಟ್ರಿ ಫಕೀರ್ ಪಟ್ಟಿ ಅಂತ ಇಲ್ಲಿ ಸುಮಾರು ಜನಗಳಿಗೆ ಒಂದು ಮನೆ ಇದ್ದು ಇಲ್ಲಿ ಒಂದು ಮ್ಯಾಕ್ಸಿಮಮ್ ಇರ್ಬೋದು ಒಂದು 400-300 ಮನೆ ಇರ್ಬೋದು. ಎಲ್ಲ ಮನೆ ಹಾಳಾಗಿ ಹೋಗಿದೆ, ಯಾವುದೂ ಮನೆ ಇಲ್ಲ ಇವಾಗ ವಾಸ ಇರೋಗೆ. ತುಂಬ ಎಫರ್ಟ್ ಆಗಿ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಬರೆದು ಬಿಸಾಕಿದ್ದಾರೆ. ಈಗ ಇವ್ರಿಗೆ ಇರಬೇಕಂತ ಏನು ಮಾಡಬೇಕು, ಮತ್ತು ಅವ್ರಿಗೆ ಅನುಕೂಲ ಹೇಗಿರಬೇಕು. ಅವರು ನೈಟ್ ಆಗ್ತಾನೆ ಚಳಿ ಅನ್ನೋದು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಈಗ ನಮ್ಮ ನ್ಯಾಷನಲ್ ಹ್ಯೂಮನ್ ಪ್ರೊಟೆಕ್ಷನ್ ಕನ್ನಡ ಹ್ಯೂಮನ್ ಈ ಚಾನಲ್ ಬಂದಿಂದ ಒಂದು ವೀಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಮುಖಾಂತರ ನಾವು ಸರ್ಕಾರದಿಂದ ಮತ್ತು ಬೇರೆ ಇದಕ್ಕೆ ಯಾರು ಸರ್ಕಾರ ಗೌರ್ಮೆಂಟ್ ಡ್ಯೂಟಿಯಿಂದ ಇರ್ತಾರೋ ಅವರೆಲ್ಲ ಒಂದು ಮಾನವತೆಯಿಂದ ಅವ್ರಿಗೆ ಏನನ್ನ ಒಂದು ಸಹಾಯ ಮಾಡಿ ಅವ್ರಿಗೆ ಹೇಗಿರಬೇಕು ಅಂತ ಒಂದು ಅನುಕೂಲ ಮಾಡಬೇಕು. ಇಲ್ಲ ಅಂತ ಫಸ್ಟ್ ಯಾವಾಗ ಅವರು ಇಲ್ಲಿ ಬಂದು ಕಬ್ಜಾ ಮಾಡೋಂಥ ಇರ್ತಾಯಿತ್ತು ಆವಾಗೇ ನೀವು ಅವ್ರಿಗೆ ಅಲ್ಲಿ ವಾಸ ಮಾಡಿ ಕೊಡ್ತಾ ಇಲ್ಲಂತ ಇವಾಗ ಈ ಪರಿಸ್ಥಿತಿ ಬರ್ತಾಯಿದ್ದಿಲ್ಲ. ಈಗ ನೀವೆಲ್ಲ ಆಗಿ ಅವರು ಒಂದು ದೊಡ್ಡದಾಗಿ ಮಕ್ಕಳು ದೊಡ್ಡದಾಗಿ 25-30 ವರ್ಷ ಆಗಿನಿಂದ ಇಂಥ ಪರಿಸ್ಥಿತಿ ಬಂದಿಂದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ, ಸರ್ಕಾರಕ್ಕೂ ಎಫೆಕ್ಟ್ ಆಗುತ್ತೆ, ಎಲೆಕ್ಷನ್ ಟೈಮು ಎಫೆಕ್ಟ್ ಆಗುತ್ತೆ. ಇದಕ್ಕೆ ಒಂದು ರಾಜಕೀಯ ಇದು ಬಂದುಬಿಡುತ್ತೆ. ರಾಜಕೀಯ ಮಾಡೋಕ್ಕೆ ಎಲ್ಲರಿಗೂ ಒಂದು ರಾಜಕೀಯ ಮಾಡಬೇಕಂತ ಬಂದುಬಿಡುತ್ತೆ. ಈಗ ನಮ್ಮದು ಯಾರು ರಾಜಕೀಯ ಮಾಡ್ತಾರೋ ಯಾರು ಬಿಡ್ತಾರೋ ನಮಗೆ ಅದ್ರ ಮೇಲೆ ಸಂಬಂಧ ಇಲ್ಲ. ಬಟ್ಟು ಈ ಕೆಲಸ ಮಾಡಿರೋದ್ರಿಂದ ನೈಟು ಚಳಿ ಇರೋದ್ರಿಂದ ಇವಾಗ ನನ್ನ ನೈಟು 12, 13, 14 ಮೈನಸ್ ಆಗಿತ್ತು ಚಳಿ. ಈಗ ಹೇಗಿರ್ಬೇಕು ಜನಗಳಿಗೆ ನೈಟ್ ಇರಬೇಕಂತೆ ಮಲ್ಕೊಳ್ಬೇಕಂತೆ ಆಯಿತಾ. ಇದು ತುಂಬ ಎಫೆಕ್ಟ್ ಆಗಿದೆ. ಇದು ಫಸ್ಟು ನೀವು ಇದಕ್ಕೆ ಏನೋ ಒಂದು ಅನುಕೂಲ ಮಾಡಿ ಇದಕ್ಕೆ ಏನೋ ಒಂದು ಸಮಸ್ಯೆ ಕ್ಲಿಯರ್ ಮಾಡಿ ನೀವು ಮಾಡಬೇಕಿತ್ತು. ಬಟ್ ಯಾರು ಮಾಡಿದಾರೋ ಯಾಕೆ ಮಾಡಿದಾರೋ ಏನಕ್ಕೋಸ್ಕರ ಮಾಡಿದಾರೋ ಏನು ಡಾಕ್ಯುಮೆಂಟ್ ಇಲ್ಲ ಏನು. ಈಗ ಇಲ್ಲಿ ಏನು ಕಬ್ಜಾ ಆಗೋಗುತ್ತೆ ಏನು ಸ್ಲಮ್ ಏರಿಯಾ ಇದು, ಇಂಥದ್ದೇನು ಟ್ರಾಫಿಕ್ ಏರಿಯಾ ಇಲ್ಲ, ಒಂದು ಮೆಟ್ರೋ ಲೈನ್ ಇಲ್ಲ, ಇನ್ನು ಮೆಟ್ರೋ ಬರಬೇಕಂತ ಅಂಥದ್ದೇನು ಪರಿಸ್ಥಿತಿ ಇಲ್ಲ ಆಯಿತಾ. ಅಥವಾ ಏನೋ ಒಂದು ಇಲ್ಲಿಂದ ಒಂದು ನೀವು ಮಾಲ್ ಕಟ್ಟಬೇಕು ಇಂಥದ್ದೇನೋ ನಾವು ಪ್ಲಾನಿಂಗ್ ಇರುತ್ತೆ, ನೀವು ಬೇರೆ ಇದಿರ್ತದೆ. ಒಂದು ನೋಡಿ ಇದೆಲ್ಲ ಗುಂಟೆ, ಇದೆಲ್ಲ ನೀರು ಬರೋ ಜಾಗದಲ್ಲಿ ಖರಾಬಿ ಜಾಗ ಇದು. ಖರಾಬಿ ಬಟ್ಟೆ ಇಂಥ ಖರಾಬಿ ಜಾಗದಲ್ಲಿ ಬಂದು ಕೆಲಸ ಮಾಡಿರೋದು. ಏನು ಒಳ್ಳೆ ಜಾಗ ಏನಿಲ್ಲ ಆಯಿತಾ. ಏನೋ ವ್ಯವಸಾಯ ಮಾಡಿ ಬಂದು ಇದು ಒಂದು ತುಂಬ ಫಕೀರ್ಪಟ್ಟಿ ಅಂತ ಏರಿಯಾ ಇದು. ಇಲ್ಲಿ ನೀವು ಏನು ಮಾಡಬೇಕಿತ್ತು, ಸರ್ಕಾರಕ್ಕೆಲ್ಲ ಗೊತ್ತಿದೆ ಸರ್ಕಾರ ಏನು ಮಾಡಬೇಕಂತ, ಮತ್ತು ಅವರು ಮಾಡ್ಬೋದು. ನೋಡಿ ಎಲ್ಲರೂ ಬದುಕ್ತಾ ಇರೋದು ಏನಕ್ಕೋಸ್ಕರ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಕಟ್ಟಿನಿಂದ ಅದಕ್ಕೆ ನೀವು ಜನಗಳಿಗೆ ಏನು ಮಾಡಬೇಕು, ಹೇಗೆ ಇರಬೇಕಂತ ಒಂದು ಮಾಡಬೇಕು, ಓಕೆನಾ. ಇದರಿಂದ ನೀವು ಮಾಡಿದ ಕೆಲಸಕ್ಕೆ ಎಷ್ಟೋ ಜನ ಮನೆ ಹಾಳಾಗಿದೆ. ಈ ಹಾಳಾಗಿದ್ದಕ್ಕೋಸ್ಕರ ಈಗ ಇದಕ್ಕೆ ಯಾರು ಜವಾಬ್ದಾರಿ ಅಂತ ಈಗ ನೀವು ಅದಕ್ಕೆ ಇವ್ರಿಗೇನು ಅನುಕೂಲ ಆಗಬೇಕು ಅದು ಮಾಡಿ ಕೊಡ್ಬೇಕಂತ ನಾವು ಕೋರ್ಕೊತೀವಿ ನಮ್ಮ ನ್ಯಾಷನಲ್ ಹ್ಯೂಮನ್ ಪ್ರೊಟೆಕ್ಷನ್ ಕನ್ನಡ ಹ್ಯೂಮನಿಟಿ ಈ ಚಾನಲ್ ಬಂದ.